ಬಿಜೆಪಿ ಮತ್ತೆ ಜೆಡಿಎಸ್ ದೋಸ್ತಿ ಏನಾದ್ರೂ ಮುರಿತು ಅಂತ ಹೇಳಿ ಆದ್ರೆ ಏನಾಗಬಹುದು ರಾಜ್ಯದಲ್ಲಿ? ಏಕಾಂಗಿಯಾಗಿ ಜೆಡಿಎಸ್ ಏನಾದ್ರೂ ಸ್ಪರ್ಧೆ ಮಾಡ್ತು ಅಂತ ಹೇಳಿ ಆದ್ರೆ ಜೆಡಿಎಸ್ ಆಗುವಂತ ಲಾಭ ನಷ್ಟ ಏನು? ಇಬ್ಬರ ಜಗಳದಲ್ಲಿ ಮೂರನೆಯವರಿಗೆ ಲಾಭ ಆಗೋದು ಬೇಡ. ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲೂ ಮೈತ್ರಿಗೆ ಮುಕ್ತವೆಂದ ಎಚ್.ಡಿ. ಕುಮಾರಸ್ವಾಮಿ. ಏಕಾಂಗಿ ಹೋರಾಟ ಅಂತ ಹೇಳಿ ಮಾಜಿ ಪ್ರಧಾನಿ ದೇವೇಗೌಡರು ಘೋಷಿಸಿದ್ರು. ಆದ್ರೆ ಕುಮಾರಸ್ವಾಮಿ ಅವರು ಮಾತ್ರ ನಾವು ಒಟ್ಟಾಗಿ ಹೋದ್ರೆ ನಮಗೆ ಮುಂದೆ ಭವಿಷ್ಯ ಇದೆ ಅನ್ನೋ ರೀತಿಯಲ್ಲಿ ಯೋಚನೆ ಮಾಡ್ದಂಗೆ ಕಾಣಿಸ್ತಾ ಇದೆ. ತಂದೆ ನಿರ್ಧಾರದ ಬೆನ್ನಲ್ಲೇ ನಿನ್ನೆಯ ಸಭೆಯಲ್ಲಿ ವಿಸ್ತೃತವಾಗಿ ಚರ್ಚೆ ಮಾಡಿದ್ದಾರೆ. ದೋಸ್ತಿ ಫಾರ್ಮುಲಾ ಮುಂದುವರಿಸುವುದಕ್ಕೆ ಅಂತಿಮ ತೀರ್ಮಾನ ಮಾಡಿದ್ದಾರೆ. ಬೃಹತ್ ಬೆಂಗಳೂರು ಪಾಲಿಕೆಯಲ್ಲಿ ಮೈತ್ರಿ ಹೋರಾಟಕ್ಕೆ ಸಮ್ಮತಿಯನ್ನ ನೀಡಲಾಗಿದೆ. ಡಿಕೆ ಶಿವಕುಮಾರ್ ಕಟ್ಟಿ ಹಾಕುವುದಕ್ಕೆ ಜೆಡಿಎಸ್ ದೋಸ್ತಿ ತಂತ್ರವನ್ನ ಮಾಡೋದಕ್ಕೆ ಹೊರಟಿದೆ. ಒಟ್ಟಾರೆ ಗಮನಿಸ್ತಾ ಹೋದ್ರೆ ಬಿಜೆಪಿ ಮತ್ತೆ ಜೆಡಿಎಸ್ ದೋಸ್ತಿ ಇದು ಮುಂದೆ ಮುರಿಯುತ್ತೆ ಅನ್ನೋ ರೀತಿಯಲ್ಲಿ ಚರ್ಚೆಗಳೆಲ್ಲವೂ ಕೂಡ ಇರುವಾಗ ದೇವೇಗೌಡರು ಹೇಳಿದ್ದಾರೆ, ನಾವು ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ನಾವು ಏಕಾಂಗಿಯಾಗಿ ನಾವು ಸ್ಪರ್ಧೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದ್ರೆ ಕುಮಾರಸ್ವಾಮಿ ಅವರಿಗೆ ಯಾಕೋ ಅದು ಮನಸ್ಸಿಲ್ಲ. ಮುಂಬೈನಲ್ಲಿ ಮಹಾರಾಷ್ಟ್ರದಲ್ಲಿ ಏನ್ ಚುನಾವಣೆಯಲ್ಲಿ ಏನೇನಾಯ್ತು ಅನ್ನೋದ್ರ ಬಗ್ಗೆ, ಲೋಕಲ್ ಫೈಟ್ ಸ್ಥಳೀಯ ಚುನಾವಣೆಯಲ್ಲಿ ಏನಾಯ್ತು ಅನ್ನೋದ್ರ ಬಗ್ಗೆ ಅವರಿಗೆ ಬಹಳ ಚೆನ್ನಾಗಿ ಅರಿವಿದೆ. ಅದು ನಾವು ಗಮನಿಸ್ತಾ ಹೋದಾಗೆ ಶಿಂದೆ ಹಾಗೆ ಬಿಜೆಪಿ ಸೇರಿದಂತೆ ಇವರೆಲ್ಲರೂ ಕೂಡ ಒಟ್ಟಾಗಿ ಸ್ಪರ್ಧೆ ಮಾಡೋದ್ರಿಂದಾಗಿ ಅಲ್ಲಿ ಅಭೂತಪೂರ್ವವಾಗಿ ಠಾಕ್ರೆ ಕೋಟೆಯನ್ನ ಪುಡಿ ಮಾಡಿದ್ರು ಈ ಮಹಾ ಅಗಾಡಿ. ಈಗ ರಾಜ್ಯದಲ್ಲೂ ಕೂಡ ಅಂತದ್ದೇನಾದ್ರೂ ನಾವು ಮಾಡಿದ್ರೆ, ಏಕಾಂಗಿಯಾಗಿ ಏನಾದ್ರೂ ಸ್ಪರ್ಧೆ ಮಾಡಿದ್ರೆ ಅದು ಇನ್ನೊಬ್ಬರಿಗೆ ಲಾಭ ಆಗುತ್ತೆ. ಹಾಗಾಗಿ ಜೊತೆಗೆ ಹೋಗೋದೇ ಬೆಟರ್ ಅನ್ನೋ ರೀತಿಯಲ್ಲಿ ಕುಮಾರಸ್ವಾಮಿ ಅವರು ಇದ್ದಾರೆ. ಆದ್ರೆ ದೇವೇಗೌಡರು ಇದನ್ನ ಕಂಟಿನ್ಯೂ ಮಾಡ್ತಾರಾ ಅಥವಾ ದೇವೇಗೌಡರು ಹೇಳ್ದಂಗೆ ಏಕಾಂಗಿಯಾಗಿ ಸ್ಪರ್ಧೆ ಮಾಡುವ ವಿಚಾರ ಎಷ್ಟು ಪ್ರಸ್ತುತ ಮುಂದೆ ಅನ್ನೋದೆಲ್ಲವನ್ನು ಕೂಡ ಕಾದು ನೋಡಬೇಕಾಗಿದೆ. ಬಿಜೆಪಿ ಮತ್ತೆ ಜೆಡಿಎಸ್ ದೋಸ್ತಿ ಏನಾದ್ರೂ ಮುರಿತು ಅಂತ ಹೇಳಿ ಆದ್ರೆ ಏನಾಗಬಹುದು ರಾಜ್ಯದಲ್ಲಿ? ಏಕಾಂಗಿಯಾಗಿ ಜೆಡಿಎಸ್ ಏನಾದ್ರೂ ಸ್ಪರ್ಧೆ ಮಾಡ್ತು ಅಂತ ಹೇಳಿ ಆದ್ರೆ ಜೆಡಿಎಸ್ ಆಗುವಂತ ಲಾಭ ನಷ್ಟ ಏನು? ಇಬ್ಬರ ಜಗಳದಲ್ಲಿ ಮೂರನೆಯವರಿಗೆ ಲಾಭ ಆಗೋದು ಬೇಡ. ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲೂ ಮೈತ್ರಿಗೆ ಮುಕ್ತವೆಂದ ಎಚ್.ಡಿ. ಕುಮಾರಸ್ವಾಮಿ. ಏಕಾಂಗಿ ಹೋರಾಟ ಅಂತ ಹೇಳಿ ಮಾಜಿ ಪ್ರಧಾನಿ ದೇವೇಗೌಡರು ಘೋಷಿಸಿದ್ರು. ಆದ್ರೆ ಕುಮಾರಸ್ವಾಮಿ ಅವರು ಮಾತ್ರ ನಾವು ಒಟ್ಟಾಗಿ ಹೋದ್ರೆ ನಮಗೆ ಮುಂದೆ ಭವಿಷ್ಯ ಇದೆ ಅನ್ನೋ ರೀತಿಯಲ್ಲಿ ಯೋಚನೆ ಮಾಡ್ದಂಗೆ ಕಾಣಿಸ್ತಾ ಇದೆ. ತಂದೆ ನಿರ್ಧಾರದ ಬೆನ್ನಲ್ಲೇ ನಿನ್ನೆಯ ಸಭೆಯಲ್ಲಿ ವಿಸ್ತೃತವಾಗಿ ಚರ್ಚೆ ಮಾಡಿದ್ದಾರೆ. ದೋಸ್ತಿ ಫಾರ್ಮುಲಾ ಮುಂದುವರಿಸುವುದಕ್ಕೆ ಅಂತಿಮ ತೀರ್ಮಾನ ಮಾಡಿದ್ದಾರೆ. ಬೃಹತ್ ಬೆಂಗಳೂರು ಪಾಲಿಕೆಯಲ್ಲಿ ಮೈತ್ರಿ ಹೋರಾಟಕ್ಕೆ ಸಮ್ಮತಿಯನ್ನ ನೀಡಲಾಗಿದೆ. ಡಿಕೆ ಶಿವಕುಮಾರ್ ಕಟ್ಟಿ ಹಾಕುವುದಕ್ಕೆ ಜೆಡಿಎಸ್ ದೋಸ್ತಿ ತಂತ್ರವನ್ನ ಮಾಡೋದಕ್ಕೆ ಹೊರಟಿದೆ. ಒಟ್ಟಾರೆ ಗಮನಿಸ್ತಾ ಹೋದ್ರೆ ಬಿಜೆಪಿ ಮತ್ತೆ ಜೆಡಿಎಸ್ ದೋಸ್ತಿ ಇದು ಮುಂದೆ ಮುರಿಯುತ್ತೆ ಅನ್ನೋ ರೀತಿಯಲ್ಲಿ ಚರ್ಚೆಗಳೆಲ್ಲವೂ ಕೂಡ ಇರುವಾಗ ದೇವೇಗೌಡರು ಹೇಳಿದ್ದಾರೆ, ನಾವು ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ನಾವು ಏಕಾಂಗಿಯಾಗಿ ನಾವು ಸ್ಪರ್ಧೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದ್ರೆ ಕುಮಾರಸ್ವಾಮಿ ಅವರಿಗೆ ಯಾಕೋ ಅದು ಮನಸ್ಸಿಲ್ಲ. ಮುಂಬೈನಲ್ಲಿ ಮಹಾರಾಷ್ಟ್ರದಲ್ಲಿ ಏನ್ ಚುನಾವಣೆಯಲ್ಲಿ ಏನೇನಾಯ್ತು ಅನ್ನೋದ್ರ ಬಗ್ಗೆ, ಲೋಕಲ್ ಫೈಟ್ ಸ್ಥಳೀಯ ಚುನಾವಣೆಯಲ್ಲಿ ಏನಾಯ್ತು ಅನ್ನೋದ್ರ ಬಗ್ಗೆ ಅವರಿಗೆ ಬಹಳ ಚೆನ್ನಾಗಿ ಅರಿವಿದೆ. ಅದು ನಾವು ಗಮನಿಸ್ತಾ ಹೋದಾಗೆ ಶಿಂದೆ ಹಾಗೆ ಬಿಜೆಪಿ ಸೇರಿದಂತೆ ಇವರೆಲ್ಲರೂ ಕೂಡ ಒಟ್ಟಾಗಿ ಸ್ಪರ್ಧೆ ಮಾಡೋದ್ರಿಂದಾಗಿ ಅಲ್ಲಿ ಅಭೂತಪೂರ್ವವಾಗಿ ಠಾಕ್ರೆ ಕೋಟೆಯನ್ನ ಪುಡಿ ಮಾಡಿದ್ರು ಈ ಮಹಾ ಅಗಾಡಿ. ಈಗ ರಾಜ್ಯದಲ್ಲೂ ಕೂಡ ಅಂತದ್ದೇನಾದ್ರೂ ನಾವು ಮಾಡಿದ್ರೆ, ಏಕಾಂಗಿಯಾಗಿ ಏನಾದ್ರೂ ಸ್ಪರ್ಧೆ ಮಾಡಿದ್ರೆ ಅದು ಇನ್ನೊಬ್ಬರಿಗೆ ಲಾಭ ಆಗುತ್ತೆ. ಹಾಗಾಗಿ ಜೊತೆಗೆ ಹೋಗೋದೇ ಬೆಟರ್ ಅನ್ನೋ ರೀತಿಯಲ್ಲಿ ಕುಮಾರಸ್ವಾಮಿ ಅವರು ಇದ್ದಾರೆ. ಆದ್ರೆ ದೇವೇಗೌಡರು ಇದನ್ನ ಕಂಟಿನ್ಯೂ ಮಾಡ್ತಾರಾ ಅಥವಾ ದೇವೇಗೌಡರು ಹೇಳ್ದಂಗೆ ಏಕಾಂಗಿಯಾಗಿ ಸ್ಪರ್ಧೆ ಮಾಡುವ ವಿಚಾರ ಎಷ್ಟು ಪ್ರಸ್ತುತ ಮುಂದೆ ಅನ್ನೋದೆಲ್ಲವನ್ನು ಕೂಡ ಕಾದು ನೋಡಬೇಕಾಗಿದೆ. ಬಿಜೆಪಿ ಮತ್ತೆ ಜೆಡಿಎಸ್ ದೋಸ್ತಿ ಏನಾದ್ರೂ ಮುರಿತು ಅಂತ ಹೇಳಿ ಆದ್ರೆ ಏನಾಗಬಹುದು ರಾಜ್ಯದಲ್ಲಿ? ಏಕಾಂಗಿಯಾಗಿ ಜೆಡಿಎಸ್ ಏನಾದ್ರೂ ಸ್ಪರ್ಧೆ ಮಾಡ್ತು ಅಂತ ಹೇಳಿ ಆದ್ರೆ ಜೆಡಿಎಸ್ ಆಗುವಂತ ಲಾಭ ನಷ್ಟ ಏನು? ಇಬ್ಬರ ಜಗಳದಲ್ಲಿ ಮೂರನೆಯವರಿಗೆ ಲಾಭ ಆಗೋದು ಬೇಡ. ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲೂ ಮೈತ್ರಿಗೆ ಮುಕ್ತವೆಂದ ಎಚ್.ಡಿ. ಕುಮಾರಸ್ವಾಮಿ. ಏಕಾಂಗಿ ಹೋರಾಟ ಅಂತ ಹೇಳಿ ಮಾಜಿ ಪ್ರಧಾನಿ ದೇವೇಗೌಡರು ಘೋಷಿಸಿದ್ರು. ಆದ್ರೆ ಕುಮಾರಸ್ವಾಮಿ ಅವರು ಮಾತ್ರ ನಾವು ಒಟ್ಟಾಗಿ ಹೋದ್ರೆ ನಮಗೆ ಮುಂದೆ ಭವಿಷ್ಯ ಇದೆ ಅನ್ನೋ ರೀತಿಯಲ್ಲಿ ಯೋಚನೆ ಮಾಡ್ದಂಗೆ ಕಾಣಿಸ್ತಾ ಇದೆ. ತಂದೆ ನಿರ್ಧಾರದ ಬೆನ್ನಲ್ಲೇ ನಿನ್ನೆಯ ಸಭೆಯಲ್ಲಿ ವಿಸ್ತೃತವಾಗಿ ಚರ್ಚೆ ಮಾಡಿದ್ದಾರೆ. ದೋಸ್ತಿ ಫಾರ್ಮುಲಾ ಮುಂದುವರಿಸುವುದಕ್ಕೆ ಅಂತಿಮ ತೀರ್ಮಾನ ಮಾಡಿದ್ದಾರೆ. ಬೃಹತ್ ಬೆಂಗಳೂರು ಪಾಲಿಕೆಯಲ್ಲಿ ಮೈತ್ರಿ ಹೋರಾಟಕ್ಕೆ ಸಮ್ಮತಿಯನ್ನ ನೀಡಲಾಗಿದೆ. ಡಿಕೆ ಶಿವಕುಮಾರ್ ಕಟ್ಟಿ ಹಾಕುವುದಕ್ಕೆ ಜೆಡಿಎಸ್ ದೋಸ್ತಿ ತಂತ್ರವನ್ನ ಮಾಡೋದಕ್ಕೆ ಹೊರಟಿದೆ. ಒಟ್ಟಾರೆ ಗಮನಿಸ್ತಾ ಹೋದ್ರೆ ಬಿಜೆಪಿ ಮತ್ತೆ ಜೆಡಿಎಸ್ ದೋಸ್ತಿ ಇದು ಮುಂದೆ
ಮುರಿಯುತ್ತೆ ಅನ್ನೋ ರೀತಿಯಲ್ಲಿ ಚರ್ಚೆಗಳೆಲ್ಲವೂ ಕೂಡ ಇರುವಾಗ ದೇವೇಗೌಡರು ಹೇಳಿದ್ದಾರೆ, ನಾವು ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ನಾವು ಏಕಾಂಗಿಯಾಗಿ ನಾವು ಸ್ಪರ್ಧೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದ್ರೆ ಕುಮಾರಸ್ವಾಮಿ ಅವರಿಗೆ ಯಾಕೋ ಅದು ಮನಸ್ಸಿಲ್ಲ. ಮುಂಬೈನಲ್ಲಿ, ಮಹಾರಾಷ್ಟ್ರದಲ್ಲಿ ಏನ್ ಚುನಾವಣೆಯಲ್ಲಿ ಏನೇನಾಯ್ತು ಅನ್ನೋದ್ರ ಬಗ್ಗೆ, ಲೋಕಲ್ ಫೈಟ್ ಸ್ಥಳೀಯ ಚುನಾವಣೆಯಲ್ಲಿ ಏನಾಯ್ತು ಅನ್ನೋದ್ರ ಬಗ್ಗೆ ಅವರಿಗೆ ಬಹಳ ಚೆನ್ನಾಗಿ ಅರಿವಿದೆ. ಅದು ನಾವು ಗಮನಿಸ್ತಾ ಹೋದಾಗೆ ಶಿಂದೆ ಹಾಗೆ ಬಿಜೆಪಿ ಸೇರಿದಂತೆ ಇವರೆಲ್ಲರೂ ಕೂಡ ಒಟ್ಟಾಗಿ ಸ್ಪರ್ಧೆ ಮಾಡೋದ್ರಿಂದಾಗಿ ಅಲ್ಲಿ ಅಭೂತಪೂರ್ವವಾಗಿ ಠಾಕ್ರೆ ಕೋಟೆಯನ್ನ ಪುಡಿ ಮಾಡಿದ್ರು ಈ ಮಹಾ ಅಗಾಡಿ. ಈಗ ರಾಜ್ಯದಲ್ಲೂ ಕೂಡ ಅಂತದ್ದೇನಾದ್ರೂ ನಾವು ಮಾಡಿದ್ರೆ, ಏಕಾಂಗಿಯಾಗಿ ಏನಾದ್ರೂ ಸ್ಪರ್ಧೆ ಮಾಡಿದ್ರೆ ಅದು ಇನ್ನೊಬ್ಬರಿಗೆ ಲಾಭ ಆಗುತ್ತೆ. ಹಾಗಾಗಿ ಜೊತೆಗೆ ಹೋಗುದೇ ಬೆಟರ್ ಅನ್ನೋ ರೀತಿಯಲ್ಲಿ ಕುಮಾರಸ್ವಾಮಿ ಅವರು ಇದ್ದಾರೆ. ಆದ್ರೆ ದೇವೇಗೌಡರು ಇದನ್ನ ಕಂಟಿನ್ಯೂ ಮಾಡ್ತಾರಾ, ಅಥವಾ ದೇವೇಗೌಡರು ಹೇಳ್ದಂಗೆ ಏಕಾಂಗಿಯಾಗಿ ಸ್ಪರ್ಧೆ ಮಾಡುವ ವಿಚಾರ ಎಷ್ಟು ಪ್ರಸ್ತುತ ಮುಂದೆ ಅನ್ನೋದೆಲ್ಲವನ್ನು ಕೂಡ ಕಾದು ನೋಡಬೇಕಾಗಿದೆ. ಬಿಜೆಪಿ ಮತ್ತೆ ಜೆಡಿಎಸ್ ದೋಸ್ತಿ ಏನಾದ್ರೂ ಮುರಿತು ಅಂತ ಹೇಳಿ ಆದ್ರೆ ಏನಾಗಬಹುದು ರಾಜ್ಯದಲ್ಲಿ? ಏಕಾಂಗಿಯಾಗಿ ಜೆಡಿಎಸ್ ಏನಾದ್ರೂ ಸ್ಪರ್ಧೆ ಮಾಡ್ತು ಅಂತ ಹೇಳಿ ಆದ್ರೆ ಜೆಡಿಎಸ್ ಆಗುವಂತ ಲಾಭ ನಷ್ಟ ಏನು? ಇಬ್ಬರ ಜಗಳದಲ್ಲಿ ಮೂರನೆಯವರಿಗೆ ಲಾಭ ಆಗೋದು ಬೇಡ. ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲೂ ಮೈತ್ರಿಗೆ ಮುಕ್ತವೆಂದ ಎಚ್.ಡಿ. ಕುಮಾರಸ್ವಾಮಿ. ಏಕಾಂಗಿ ಹೋರಾಟ ಅಂತ ಹೇಳಿ ಮಾಜಿ ಪ್ರಧಾನಿ ದೇವೇಗೌಡರು ಘೋಷಿಸಿದ್ರು. ಆದ್ರೆ ಕುಮಾರಸ್ವಾಮಿ ಅವರು ಮಾತ್ರ ನಾವು ಒಟ್ಟಾಗಿ ಹೋದ್ರೆ ನಮಗೆ ಮುಂದೆ ಭವಿಷ್ಯ ಇದೆ ಅನ್ನೋ ರೀತಿಯಲ್ಲಿ ಯೋಚನೆ ಮಾಡಿದಂಗೆ ಕಾಣಿಸ್ತಾ ಇದೆ. ತಂದೆ ನಿರ್ಧಾರದ ಬೆನ್ನಲ್ಲೇ ನಿನ್ನೆಯ ಸಭೆಯಲ್ಲಿ ವಿಸ್ತೃತವಾಗಿ ಚರ್ಚೆ ಮಾಡಿದ್ದಾರೆ. ದೋಸ್ತಿ ಫಾರ್ಮುಲಾ ಮುಂದುವರಿಸುವುದಕ್ಕೆ ಅಂತಿಮ ತೀರ್ಮಾನ ಮಾಡಿದ್ದಾರೆ. ಬೃಹತ್ ಬೆಂಗಳೂರು ಪಾಲಿಕೆಯಲ್ಲಿ ಮೈತ್ರಿ ಹೋರಾಟಕ್ಕೆ ಸಮ್ಮತಿಯನ್ನ ನೀಡಲಾಗಿದೆ. ಡಿಕೆ ಶಿವಕುಮಾರ್ ಕಟ್ಟಿ ಹಾಕುವುದಕ್ಕೆ ಜೆಡಿಎಸ್ ದೋಸ್ತಿ ತಂತ್ರವನ್ನ ಮಾಡೋದಕ್ಕೆ ಹೊರಟಿದೆ. ಒಟ್ಟಾರೆ ಗಮನಿಸ್ತಾ ಹೋದ್ರೆ ಬಿಜೆಪಿ ಮತ್ತೆ ಜೆಡಿಎಸ್ ದೋಸ್ತಿ ಇದು ಮುಂದೆ ಮುರಿಯುತ್ತೆ ಅನ್ನೋ ರೀತಿಯಲ್ಲಿ ಚರ್ಚೆಗಳೆಲ್ಲವೂ ಕೂಡ ಇರುವಾಗ ದೇವೇಗೌಡರು ಹೇಳಿದ್ದಾರೆ, ನಾವು ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ನಾವು ಏಕಾಂಗಿಯಾಗಿ ನಾವು ಸ್ಪರ್ಧೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದ್ರೆ ಕುಮಾರಸ್ವಾಮಿ ಅವರಿಗೆ ಯಾಕೋ ಅದು ಮನಸ್ಸಿಲ್ಲ. ಮುಂಬೈನಲ್ಲಿ, ಮಹಾರಾಷ್ಟ್ರದಲ್ಲಿ ಏನ್ ಚುನಾವಣೆಯಲ್ಲಿ ಏನೇನಾಯ್ತು ಅನ್ನೋದ್ರ ಬಗ್ಗೆ, ಲೋಕಲ್ ಫೈಟ್ ಸ್ಥಳೀಯ ಚುನಾವಣೆಯಲ್ಲಿ ಏನಾಯ್ತು ಅನ್ನೋದ್ರ ಬಗ್ಗೆ ಅವರಿಗೆ ಬಹಳ ಚೆನ್ನಾಗಿ ಅರಿವಿದೆ. ಅದು ನಾವು ಗಮನಿಸ್ತಾ ಹೋದಾಗೆ ಶಿಂದೆ ಹಾಗೆ ಬಿಜೆಪಿ ಸೇರಿದಂತೆ ಇವರೆಲ್ಲರೂ ಕೂಡ ಒಟ್ಟಾಗಿ ಸ್ಪರ್ಧೆ ಮಾಡೋದ್ರಿಂದಾಗಿ ಅಲ್ಲಿ ಅಭೂತಪೂರ್ವವಾಗಿ ಠಾಕ್ರೆ ಕೋಟೆಯನ್ನ ಪುಡಿ ಮಾಡಿದ್ರು ಈ ಮಹಾ ಅಗಾಡಿ. ಈಗ ರಾಜ್ಯದಲ್ಲೂ ಕೂಡ ಅಂತದ್ದೇನಾದ್ರೂ ನಾವು ಮಾಡಿದ್ರೆ, ಏಕಾಂಗಿಯಾಗಿ ಏನಾದ್ರೂ ಸ್ಪರ್ಧೆ ಮಾಡಿದ್ರೆ ಅದು ಇನ್ನೊಬ್ಬರಿಗೆ ಲಾಭ ಆಗುತ್ತೆ. ಹಾಗಾಗಿ ಜೊತೆಗೆ ಹೋಗುದೇ ಬೆಟರ್ ಅನ್ನೋ ರೀತಿಯಲ್ಲಿ ಕುಮಾರಸ್ವಾಮಿ ಅವರು ಇದ್ದಾರೆ. ಆದ್ರೆ ದೇವೇಗೌಡರು ಇದನ್ನ ಕಂಟಿನ್ಯೂ ಮಾಡ್ತಾರಾ, ಅಥವಾ ದೇವೇಗೌಡರು ಹೇಳ್ದಂಗೆ ಏಕಾಂಗಿಯಾಗಿ ಸ್ಪರ್ಧೆ ಮಾಡುವ ವಿಚಾರ ಎಷ್ಟು ಪ್ರಸ್ತುತ ಮುಂದೆ ಅನ್ನೋದೆಲ್ಲವನ್ನು ಕೂಡ ಕಾದು ನೋಡಬೇಕಾಗಿದೆ.